ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ ಟಿ ದಾಸರಹಳ್ಳಿ. ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಭಗವಂತನ ಧ್ಯಾನ ಮಾಡಬೇಕು, ಅವನನ್ನು ಒಲಿಸ್ಕೋಬೇಕು, ಅವನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ ಅವನ ಕಾಲುಗಳಿಗೆ ಕಬ್ಬಿಣದ ಸಲಾಕೆಗಳನ್ನ ಹಾಕೊಂಡು, ಅಂದ್ರೆ ಕಬ್ಬಿಣದ ಚೈನ್ ಅನ್ನ ಹಾಕೊಂಡು ತಪಸ್ ಮಾಡ್ತಾ ಇರ್ತಾನೆ. ಅವನು ಹೇಳ್ತಾ ಇರ್ತಾನೆ, ಈ ಕಬ್ಬಿಣದ ಸಂಕೋಲೆ ಇರೋವರೆಗೂ ನಾನು ಭಗವಂತನ ತಪಸ್ಸು ಧ್ಯಾನವನ್ನ ಬಿಡಲ್ಲ ಅಂತ ಹೇಳ್ತಿರ್ತಾನೆ. ಅವನ ಈ ತರ ಧ್ಯಾನದ ವಿಧಿಯನ್ನ ನೋಡಿ ಜನರೆಲ್ಲರೂ ಅವನನ್ನ ಮಹಾತ್ಮ, ದೊಡ್ಡವರು, ಜ್ಞಾನಿಗಳು, ಋಷಿಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ನಮಸ್ಕಾರ, ಮರ್ಯಾದೆ, ಪೂಜೆ ತರ ಗುರುಗಳ ತರ ಅವರನ್ನ ಸ್ವೀಕಾರ ಮಾಡಿರ್ತಾರೆ. ಹೀಗಿರ್ಬೇಕಾದ್ರೆ ಕೆಲವು ವರ್ಷಗಳು ಕಳೆಯುತ್ತೆ. ಒಬ್ಬ ಯುವಕ ಈತನನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಗಮನಿಸ್ತಾ ಇರ್ತಾನೆ. ಆ ಯುವಕನು ಒಂದಿನ ಅನ್ಕೊಂತಾನೆ, ಅವನು ಕೃಷ್ಣನ್ ಭಕ್ತ. ಅವನು ಅನ್ಕೊಂತಾನೆ, ನಾನು ಕೂಡ ಇದೇ ರೀತಿಯಾಗಿ ಧ್ಯಾನ ಮಾಡದೆ, ಈ ತರ ಕಠೋರವಾದ ರೀತಿಯಲ್ಲಿ ಧ್ಯಾನ ಮಾಡದೆ ಕೃಷ್ಣ ನಾನು ಒಲಿತಾನೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ತನ್ನ ಕಾಲುಗಳಿಗೆ ಒಂದು ಹಗ್ಗವನ್ನ ಕಟ್ಕೊಂಡು ಬಾವಿನಲ್ಲಿ ಉಲ್ಟಾ ಬೀಳ್ತಾನೆ, ನೇತಾಡ್ತಾ ಇರ್ತಾನೆ. ಅವನ್ ನೇತಾಡಿದ್ದು ಅರ್ಧ ಗಂಟೆಗೆನೆ ಭಗವಂತ ಶ್ರೀಕೃಷ್ಣ ಬಂದ್ಬಿಟ್ಟು ಅವನನ್ನ ಕಾಪಾಡಿ ಅಪ್ಕೊಂಡು ಕೂರಿಸ್ಕೊಂತಾನೆ. ಕೇಳ್ತಾನೆ, ಆಗ ಆ ಭಕ್ತ ಯುವಕ ಕೇಳ್ತಾನೆ, ಸ್ವಾಮಿ, ಎಷ್ಟೋ ವರ್ಷದಿಂದ ಧ್ಯಾನ ಮಾಡ್ತಾ ಇರೋಂತಹ ಆ ಸನ್ಯಾಸಿ ಕಬ್ಬಿಣದ ಸಲಾಕೆ ಹಾಕೊಂಡು ನೀನ್ ಧ್ಯಾನ ಮಾಡ್ತಾ ಇದಾರೆ, ಅವ್ರಿಗೆ ನೀನು ಒಲಿಲಿಲ್ವಲ್ಲ, ಕೇವಲ ಅರ್ಧ ಗಂಟೆಯಲ್ಲೇ ನನಗೆ ನೀನು ಒಲಿದಿಯಲ್ಲ, ಕಾರಣ ಏನು ಅಂತ ಕೇಳ್ತಾನೆ. ಆವಾಗ ಶ್ರೀಕೃಷ್ಣ ಹೇಳ್ತಾರೆ, ಅವನಿಗೆ ನನಗಿಂತಲೂ ಕಬ್ಬಿಣದ ಸಲಾಕೆಯ ಮೇಲೆ ತುಂಬಾ ವಿಶ್ವಾಸ ಇತ್ತು, ಆದ್ರೆ ನಿನಗೆ ಈ ಹಗ್ಗಕ್ಕಿಂತಲೂ ನನ್ನ ಮೇಲೆ ತುಂಬಾ ವಿಶ್ವಾಸ ಇತ್ತು. ನೀನು ಸಾಯ್ತೀನಿ ಅಂತ ಕೂಡ ನೀನು ಯೋಚನೆ ಮಾಡ್ದಂಗೆ ಬಾವಿಗೆ ನೀನು ಧುಮುಕದೆ. ಇಲ್ಲಿ ಭಗವಂತನಲ್ಲಿ ಇರುವಂತಹ ನಂಬಿಕೆ ಮೆಟೀರಿಯಲಿಸ್ಟಿಕ್ ನಲ್ಲಿ ಇರೋದಿಲ್ಲ. ಹಾಗಾಗಿ ಭಗವಂತನ ಹೇಗೆ ಉಳಿಸ್ಕೋಬೇಕು ಅನ್ನೋದಕ್ಕಿಂತ ಭಗವಂತನಲ್ಲಿ ಎಷ್ಟು ನಂಬಿಕೆ ಇದೆ ಅನ್ನೋದು ತುಂಬಾ ಮುಖ್ಯ. ಹರೇ ಕೃಷ್ಣ.